ಸಮರ್ಪಣಾ ಅಂತರ್ಜಾಲ ತಾಣ ಅರ್ಪಿಸುವ ಕಥಾ ಸಮಯ. ಮಕ್ಕಳ ಕಥೆಗಳ ಸುಂದರ ಲೋಕಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಪುಟಾಣಿಗಳೇ, ನಿಮಗೆಲ್ಲ ತಮಾಷೆಯಾಗಿರೋ ಕಥೆ ಅಂದರೆ ತುಂಬ ಇಷ್ಟ ಅಲ್ವೇ? ಇವತ್ತೊಂದು ತಮಾಷೆಯಾಗಿರೋ ಕಥೆನ ಕೇಳೋಣವಾ? ಒಂದೂರಲ್ಲಿ ಒಬ್ಬ ಪೆದ್ಗುಂಡ ಇದ್ದ. ಒಂದು ದಿವಸ ಅವರಮ್ಮ ಅವನ್ನ ಕರೆದ್ರು, ಏ ಗುಂಡ ಬಾರೋ ಇಲ್ಲಿ ಅಂತ. ಪೆದ್ಗುಂಡ ಓಡೋಡು ಬಂದ. ಅಮ್ಮ ಏನಮ್ಮ ಅಂತ ಕೇಳ್ದ. ನೋಡು, ಮನೆಯಲ್ಲಿ ಹಾಲು ಮುಗಿದೋಗಿದೆ, ಇಲ್ಲೇ ಮೂಲೆ ಮನೆಯಲ್ಲಿ ಹಸು ಕಟ್ಟಿದಾರಲ್ಲ, ಅವ್ರ ಮನೆಗೆ ಹೋಗಿ 1 ಲೀಟ್ರ್ ಹಾಲು ಹಾಕಿಸ್ಕೊಂಬಾ ಅಂತ ಹೇಳಿದ್ರು. ಹಾಲು ತೊಗೊಂಬರ್ಬೇಕು ಅಂತಂದರೆ ಏನು ತೊಗೊಂಡು ಹೋಗಬೇಕು? ಪಾತ್ರೆ ತೊಗೊಂಡು ಹೋಗಬೇಕು ಅಲ್ವಾ? ಆದರೆ ನಮ್ಮ ಗುಂಡಣ್ಣ ಬರಿಗೈಯಲ್ಲಿ ಹೋದ. ಹಾಲು ಕೊಡೋರು, ನೋಡಪ್ಪ ಹಾಲು ತೊಗೊಂಡು ಹೋಗೋದಕ್ಕೆ ಏನು ತಂದಿದೀಯಾ ಅಂತ ಕೇಳಿದ್ರು. ಏನು ತಂದಿಲ್ಲ, ಬರಿಗೈಯಲ್ಲಿ ಬಂದೀನಿ ಅಂತ ಅಂದ. ಬರಿಗೈಯಲ್ಲೆಲ್ಲರೂ ಹಾಲು ತೊಗೊಂಡು ಹೋಗೋದಕ್ಕಾಗತ್ತೇನೋ ಪೆದ್ಗುಂಡ, ಹೋಗಿ ಪಾತ್ರೆ ತೊಗೊಂಬಾ ಅಂತ ಅಂದರು. ಇಲ್ಲ, ನಾನು ಬರಿಗೈಯಲ್ಲಿ ಮನೆಗೆ ಹೋದರೆ ನಮ್ಮಮ್ಮ ಬೈತಾರೆ, ನನಗೆ ನನ್ನ ಕೈಯಲ್ಲೇ ಹಾಲು ಹಾಕಿ ಅಂತ ಹಠ ಹಿಡ್ದ. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಸರಿ ಹಿಡಿ ಕೈನ ಅಂತ ಅಂದರು. 2 ಕೈನೂ ಜೋಡಿಸಿ ಬೊಗಸೆ ಥರ ಮಾಡಿಕೊಂಡ. ಆ ಕೈಯೊಳಗಡೆನೆ ಹಾಲನ್ನ ಹಾಕಿದ್ರು. ಖುಷಿಯಾಗಿ ಮನೆ ಕಡೆಗೆ ಹೆಜ್ಜೆ ಹಾಕೊಂಡು ಹೋದ. ಮನೆಗೆ ಹೋಗ್ಬಿಟ್ಟು, ಅಮ್ಮ ಹಾಲು ತಗೊಳ್ಳಿ ತಂದೀನಿ ಇಂದ. ಹಾಲು ಇರತ್ತಾ ಕೈಯೊಳಗಡೆ? ಎಲ್ಲ ಸೋರೋಗಿತ್ತು. ಅವರಮ್ಮಂಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಏಯ್, ಅದಕ್ಕೆ ಕಣೋ ನಿನ್ನ ಎಲ್ಲರೂ ಪೆದ್ಗುಂಡ ಅನ್ನೋದು. ಒಂದು ಪಾತ್ರೆ ತೊಗೊಂಡು ಹೋಗ್ಬೇಕು ಅಂತ ಗೊತ್ತಾಗೋದಿಲ್ಲ? ಮುಂದಿನ ಸಲಿಯಿಂದ ಏನಾದ್ರು ತರಬೇಕು ಅಂತಂದರೆ ಒಂದು ಪಾತ್ರೆ ತೊಗೊಂಡೋಗು, ಅರ್ಥ ಆಯ್ತಾ ಅಂತ ಬೈದರು. ಸರಿ ಅಮ್ಮ ಅಂತ ಅಂದ್ಬಿಟ್ಟು ಪೆಚ್ಚಮೊರೆ ಹಾಕ್ಕೊಂಡು ಅವ್ರ ಅಜ್ಜಿ ಮುಂದೆ ಬಂದು ಕೂತ್ಕೊಂಡ. ಅಜ್ಜಿ ಅವನ್ನ ಕರೆದ್ರು. ಗುಂಡ ಬಾರೋ ಇಲ್ಲಿ ಅಂದರು. ಹೋದ. ನೋಡೋ, ಪಕ್ಕದ ಮನೆಯಲ್ಲಿ ಒಂದು ಬೆಕ್ಕು ಮರಿ ಹಾಕಿದೆಯಂತೆ. ಆ ಬೆಕ್ಕು ತುಂಬ ಮುದ್ದಾಗಿದೆಯಂತೆ, ತಗೊಂಬ, ನಾವೇ ನಮ್ಮ ಮನೆಯಲ್ಲಿ ಸಾಕೋಣ ಅಂದರು. ಸರಿ ಅಜ್ಜಿ, ನನಗೂ ಬೆಕ್ಕು ಅಂದರೆ ತುಂಬ ಇಷ್ಟ, ನಾನು ತರ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದ. ತಕ್ಷಣ ಅವನಿಗೆ ಅವ್ರ ಅಮ್ಮ ಹೇಳಿದ ಜ್ಞಾಪಕಕ್ಕೆ ಬಂತು. ಅಡುಗೆ ಮನೆಗೆ ಓಡ್ ಹೋಗಿ ಒಂದು ಪಾತ್ರೆ ಎತ್ಕೊಂಬಂದ. ತಗೊಂಡು ಹೋಗಿ ಪಕ್ಕದ ಮನೆಯಲ್ಲಿ ಕೇಳ್ದ, ಆಂಟಿ ನಿಮ್ಮ ಮನೆಯಲ್ಲಿ ಬೆಕ್ಕಿನ ಮರಿ ಇದೆಯಂತಲ್ಲ, ಕೊಡ್ತೀರಾ ಅಂತ ಕೇಳ್ದ. ಕೊಡ್ತೀನಿ, ಏನು ತಂದಿದೀಯಾ ತಗೊಂಡು ಹೋಗೋದಕ್ಕೆ ಅಂತ ಕೇಳಿದ್ರು. ಅದಕ್ಕೆ ಅವನು, ನಾನಾ ಪಾತ್ರೆ ತೊಗೊಂಬಂದಿದ್ದೀನಿ, ನಾ ಇವಾಗೆಲ್ಲ ತುಂಬ ಜಾಣ ಆಗೋಗಿದ್ದೀನಿ ಅಂತ ಅಂದ್ಬಿಟ್ಟು ಪಾತ್ರೆ ತೋರಿಸ್ದ. ಅದಕ್ಕೆ ಅವರು, ಯಾರು ಬೆಕ್ಕನ್ನ ಪಾತ್ರೆನಲ್ಲಿ ತೊಗೊಂಡು ಹೋಗ್ತಾರೇನೋ, ಹಂಗೆ ತೊಗೊಂಡೋದ್ರೆ ಹಾರೋಗೋದಿಲ್ವೇನೋ ಅದು, ಬೇಡ ಹಾಗೆ ಕೈಯಲ್ಲಿ ಅದನ್ನು ಮುದ್ದು ಮಾಡ್ತಾ ತಲೆ ಸವರ್ಕೊಂಡು ಕರ್ಕೊಂಡೋಗು, ಪಕ್ಕದ ಮನೆಯೇ ತಾನೇ, ಕರ್ಕೊಂಡೋಗ್ಬಿಡ್ಬೋದು 5 ನಿಮಿಷ ಅಂತ ಅಂದರು. ಅವನು ಕೇಳ್ತಾನ, ಇಲ್ಲಪ್ಪ, ನಮ್ಮಮ್ಮನ ಹತ್ರ ಬೆಳಿಗ್ಗೆನೇ ಬೈಸ್ಕೊಂಡಾಗಿದೆ, ತಿರ್ಗಾ ನಾ ಬೈಸ್ಕೊಳ್ಳಲ್ಲಪ್ಪ, ಕೊಡಿ ಬೆಕ್ಕಿನ ಮರಿನ ಪಾತ್ರೆನಲ್ಲೇ ಹಾಕಿ ನಾನು ತಗೊಂಡು ಹೋಗ್ತೀನಿ ಇಂದ. ಸರಿ, ನಿನಗೆ ಎಷ್ಟು ಹೇಳಿದ್ರೂ ಅರ್ಥ ಆಗಲ್ಲ ಅಂತ ಅಂದ್ಬಿಟ್ಟು ಪಾತ್ರೆನಲ್ಲಿ ಆ ಬೆಕ್ಕಿನ ಮರಿನ ಇಟ್ಟರು. ಸರಿ, ಖುಷಿಯಾಗಿ ಪಾತ್ರೆನ ಹಿಡ್ಕೊಂಡು ಮನೆ ಕಡೆ ಹೆಜ್ಜೆ ಹಾಕ್ದ. ಮನೆಗೆ ಹೋಗ್ಬಿಟ್ಟು, ಅಜ್ಜಿ ಬೆಕ್ಕಿನ ಮರಿ ತಂದೀನಿ ನೋಡಿ ಅಂತ ಖಾಲಿ ಪಾತ್ರೆನ ಮುಂದೆ ಹಿಡ್ದ. ಅಜ್ಜಿ ನೋಡ್ತಾರೆ, ಪಾತ್ರೆನಲ್ಲಿ ಏನೂ ಇಲ್ಲ. ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅಜ್ಜಿಗೆ. ಅದಕ್ಕೆ ಕಣೋ ನಿನ್ನನ್ನು ಎಲ್ಲರೂ ಪೆದ್ಗುಂಡ ಅನ್ನೋದು. ನಿಮ್ಮಮ್ಮ ಬೆಳಿಗ್ಗೆ ಬೈದಿದ್ದು ಸರಿಯಾಗೇ ಇದೆ. ಯಾರು ಬೆಕ್ಕನ್ನ ಪಾತ್ರೆನಲ್ಲಿ ಹಾಕಿಸ್ಕೊಂಬರ್ತಾರ? ಕೊನೆ ಪಕ್ಷ ನೀ ಅದರ ಕತ್ತಿಗೆ ಒಂದು ದಾರ ಕಟ್ಟಿ ನಿಧಾನವಾಗಿ ಪ್ರೀತಿಯಾಗಿ ಕರ್ಕೊಂಬಂದಿರ್ಬೋದಾಗಿತ್ತಲ್ವಾ ಅಂತ ಕೇಳಿದ್ರು. ಹೌದಲ್ವಾ, ಹೋಗಲಿ ಬಿಡಿ, ಮುಂದಿನ ಸಲಿಯಿಂದ ಹಾಗೆ ಮಾಡ್ತೀನಿ ಅಂತ ಅಂದ. ಹೋಗಿ ಅವನ ಓದೋ ಕೋಣೆಯಲ್ಲಿ ಕೂತ್ಕೊಂಡು ಓದ್ತಾ ಇದ್ದ. ಆವಾಗ ಅವ್ರ ತಂದೆ ಬಂದರು. ಏ ಗುಂಡ ಬಾರೋ ಇಲ್ಲಿ ಅಂತ ಕರೆದ್ರು. ಬಂದ ಗುಂಡ. ನೋಡು, ಅಂಗಡಿಗೆ ಹೋಗ್ಬಿಟ್ಟು 1 kg ಗೋಧಿ ಹಿಟ್ಟು ತಗೊಂಬಾ ಅಂತ ಹೇಳಿದ್ರು.
ಸರಿಯಪ್ಪ ತರ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದ. ತಕ್ಷಣ ಅವನಿಗೆ ಅವರ ಅಜ್ಜಿ ಹೇಳಿದ್ದು ಜ್ಞಾಪಕಕ್ಕೆ ಬಂತು. ಮನೆಯೊಳಗಡೆ ಓಡಿ ಹೋದ. ಒಂದು ದೊಡ್ಡ ದಾರ ತಗೊಂಡು ಅಂಗಡಿಗೆ ಹೋದ. ಅಂಗಡಿಯವ್ರನ್ನ ಕೇಳ್ದ, 1 kg ಗೋಧಿ ಹಿಟ್ಟು ಕೊಡಿ ಅಂತ. ಸರಿ ಅಂದ್ಬಿಟ್ಟು ಅವರು ಒಂದು ಚೀಲದಲ್ಲಿ 1 kg ಗೋಧಿ ಹಿಟ್ಟನ್ನ ಕೊಟ್ಟರು. ಅದಕ್ಕೆ ಈ ದಾರ ತಗೊಳ್ಳಿ, ಈ ದಾರ ಕಟ್ಕೊಡಿ ಅಂತ ಕೇಳ್ದ. ಅವ್ರು ಕೇಳಿದ್ರು, ದಾರ ಏನಿಕಪ್ಪ ನಿನಗೆ ಅಂತ. ಇಲ್ಲ ನಮ್ಮ ಅಜ್ಜಿ ಹೇಳಿಯಾರೆ ದಾರ ಕಟ್ಟಬೇಕಂತೆ, ನಾ ಅದನ್ನು ಪ್ರೀತಿಯಾಗಿ ಎಳ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ಬೇಕಂತೆ ಅಂತ ಅಂದ. ಪೆದ್ಗುಂಡ, ಯಾರು ಗೋಧಿ ಹಿಟ್ಟಿಗೆ ದಾರ ಕಟ್ಟಿ ದಾರಿನಲ್ಲಿ ಎಳ್ಕೊಂಡು ಹೋಗ್ತಾರೇನೋ, ನಿನಗೆ ಬುದ್ಧಿ ಇಲ್ಲ, ಹೇಳಿದ ಮಾತು ಕೇಳು, ಕೈಯಲ್ಲೇ ತೊಗೊಂಡು ಹೋಗು ಅಂದರು. ಇಲ್ಲಪ್ಪ, ಕೈಯಲ್ಲಿ ತೊಗೊಂಡೋದ್ರೆ ನಮ್ಮ ಅಜ್ಜಿನೂ ಬೈತಾರೆ, ನಮ್ಮಮ್ಮನೂ ಬೈತಾರೆ, ನಾನು ಹೇಳ್ದಂಗೆ ಮಾಡಿ ದಾರ ಕಟ್ಕೊಡಿ, ನಾ ತಗೊಂಡೋಗ್ತೀನಿ ಮನೆಗೆ ಅಂತ ಅಂದ. ಸರಿ ನಿನಗೆ ಬುದ್ಧಿ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಆ ಪೊಟ್ಣಕ್ಕೆ ದಾರ ಕಟ್ಕೊಟ್ರು. ಖುಷಿಯಾಗಿ ಅಪ್ಪನ ಹತ್ರನಾದರೂ ನಾನು ಹೊಗಳಿಸ್ಕೊತೀನಿ ಅಂತ ಆ ಪೊಟ್ಣನ ದಾರಿನಲ್ಲಿ ದರ 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 ಅಂತ ಹೇಳ್ಕೊಂಡು ಹೋದ. ಮನೆಗೆ ಹೋಗೋ ಅಷ್ಟರೊಳಗಡೆ ಏನಾಗಿತ್ತು, ಪೊಟ್ಣ ಎಲ್ಲ ಚಿಂದಿ ಚಿತ್ರಾನ್ನ ಆಗಿತ್ತು. ಪೊಟ್ಣದಲ್ಲಿದ್ದಿದ್ದು ಗೋಧಿ ಹಿಟ್ಟು ಎಲ್ಲ ದಾರಿ ಉದ್ದಕ್ಕೂ ಚೆಲ್ಲೋಗಿತ್ತು. ಮನೆಗೆ ಹೋಗ್ಬಿಟ್ಟು ಅಪ್ಪ ನಾ ಗೋಧಿ ಹಿಟ್ಟು ತಂದೀನಿ ನೋಡಿ ಅಂತ ಅಂದ್ಬಿಟ್ಟು ದಾರ ಕೊಟ್ಟ. ಕಿತ್ತೋಗಿರೋ ಕವರ್ ನೋಡಿದ ತಕ್ಷಣ ಅವರಪ್ಪಂಗೆ ಸಿಕ್ಕಾಪಟ್ಟೆ ಕೋಪ ಬಂದಿದ್ದೇ ತಡ ಅವರು ಒಂದು ಕೋಲ್ ತಗೊಂಡು ಚೆನ್ನಾಗಿ ಏಟ್ಕೊಟ್ರು. ಎಷ್ಟು ಹೇಳಿದ್ರು ಕೇಳಲ್ಲ ನೀನು, ಗಮನ ಇಟ್ಟು ಓದಲ್ಲ, ಬರೆಯಲ್ಲ, ವಿದ್ಯೆ ಕಲಿಯಲ್ಲ, ಬುದ್ಧಿ ಎಲ್ಲಿಂದ ಬರುತ್ತೆ ಅಂತ ಚೆನ್ನಾಗಿ ಬೈದರು. ಆವತ್ತಿಂದ ನಮ್ಮ ಪೆದ್ಗುಂಡ ಜಾಣ ಆಗಬೇಕು ಅಂತ ದಿನ ಓದೋದು ಬರೆಯೋದು ಇದ್ರ ಕಡೆಗೆ ಹೆಚ್ಚಿನ ಗಮನ ಕೊಟ್ಟ. ಶಾಲೆನಲ್ಲೂ ಶಿಕ್ಷಕರಿಂದ ಒಳ್ಳೆಯ ಮಗು ಅಂತ ಅನ್ನಿಸ್ಕೊಂಡ. ಮನೆಯಲ್ಲೂ ಅಪ್ಪ ಅಮ್ಮ ಅಜ್ಜಿ ತಾತ ಯಾರು ಏನೇ ಹೇಳಿದ್ರೂ ಅದನ್ನ ಗಮನ ಇಟ್ಟು ಕೇಳೋದಕ್ಕೆ ಶುರು ಮಾಡ್ದ. ಆವತ್ತಿಂದ ಅವನು ಬುದ್ಧಿವಂತ ಆದ. ಎಲ್ಲರ ಹತ್ರನೂ ಜಾಣ ಹುಡುಗ ಅಂತ ಹೆಸರನ್ನ ತಗೊಂಡ. ಈ ಕಥೆಯ ನೀತಿ ಏನಂದರೆ, ನಾವು ಯಾವುದೇ ಕೆಲಸ ಮಾಡೋದಕ್ಕಿಂತ ಮುಂಚೆ ಯಾರು ಏನು ಹೇಳ್ತಾರೋ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಅದೇ ಪ್ರಕಾರ ನಡ್ಕೋಬೇಕು. ಧನ್ಯವಾದ ಮಕ್ಕಳೇ. ಇದೇ ರೀತಿ ಇನ್ನೂ ಹೆಚ್ಚಿನ ಕಥೆಗಳನ್ನು ಕೇಳಿ ಆನಂದಿಸಲು ಯೂಟ್ಯೂಬ್ ವಾಹಿನಿಯ ಸಮರ್ಪಣಾ ಅಂತರ್ಜಾಲ ತಾಣಕ್ಕೆ ಭೇಟಿ ಕೊಡಿ ಹಾಗೂ ಚಂದಾದಾರರಾಗಿ.